ಸಕ್ಸಸ್ ನಂಬರ್ ಅಥವಾ ಯಶಸ್ಸಿನ ನಂಬರ್ ಅಂದರೆ ಏನು, ಇದರಿಂದ ಏನೇನು, ಇದು ವೈಶಿಷ್ಟ್ಯತೆ ಏನು, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆ ತನಕ ನೋಡಿ. ಈ ಸಕ್ಸಸ್ ನಂಬರ್ ಇದೆಯಲ್ಲ, ಇದು ನಿಮ್ಮ ವ್ಯಕ್ತಿತ್ವ, ಪ್ರತಿಭೆ, ಜೀವನದ ಗುರಿ ಮತ್ತು ಸವಾಲು, ಚಾಲೆಂಜಸ್ ಏನೇನು ಬರುತ್ತೆ ಅವನ್ನೆಲ್ಲನೂ ತಿಳಿಸ್ಕೊಡುತ್ತೆ. ಸೊ ಪ್ರತಿಯೊಂದು ನಂಬರ್ 1 ರಿಂದ 9, ಪ್ರತಿಯೊಂದು ನಂಬರ್ಗೂ ಅದರದ್ದೇ ಆದ ವೈಶಿಷ್ಟ್ಯತೆಗಳಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಹಾಗೆ ಮಾಸ್ಟರ್ ಸಂಖ್ಯೆಗಳಾದ 11, 22, 33 ಅದನ್ನು ಕೂಡ ಸಪ್ರೇಟಾಗಿರುತ್ತೆ. ಸೊ ಇವೆಲ್ಲನೂ ನಿಮಗೆ ಪ್ರತಿಯೊಂದು ನಿಮ್ಮದು ದಿನಾಂಕ ಇದೆಯಲ್ಲ, ಜನ್ಮ ದಿನಾಂಕದ ಪ್ರಕಾರ ನಿಮಗೆ ಒಂದೊಂದು ನಂಬರ್ಗಳು ಬರುತ್ತೆ. ಅದೆಲ್ಲ ಸಕ್ಸಸ್ ನಂಬರ್ ನಲ್ಲಿ 1 ರಿಂದ 9 ಇರ್ಬೋದು, ಇಲ್ಲ 11, 22, 33 ಇದು ಯಾವುದ್ರಲ್ಲಾರು ಒಂದು ಬಂದೇ ಬರುತ್ತೆ. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಪೂರ್ತಿ ನಿಮಗೆ ತಿಳಿಸ್ಕೊಡ್ತೀನಿ, ಕೊನೆ ತನಕ ನೋಡಿ ವಿಡಿಯೋನ. ಸೊ ಮೊದಲಿಗೆ ನಾನು ಸಕ್ಸಸ್ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಈ ಎಪಿಸೋಡಲ್ಲಿ ನಾನು 1 ರಿಂದ 6 ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಕೊನೆ ತನಕ ನೋಡಿ. ನೀವು ಮೊದಲನೇ ಬಾರಿಗೆ ಬಂದಿದ್ದರೆ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈಗ ನಾವು ಸಕ್ಸಸ್ ನಂಬರ್ ಅಥವಾ ಯಶಸ್ವಿ ನಂಬರ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡುವುದು ಅಂತ ನೋಡೋಣ. ಈಗ ಎಕ್ಸಾಂಪಲ್ ಆಗಿ 18/9/1982 ತೊಗೊಂಡಿದ್ದೀನಿ ನಾನು. ಇದರಲ್ಲಿ ನಾವೇನು ಮಾಡಬೇಕು, 1982 ಏನು ನಿಮ್ಮ ವರ್ಷ ಇದೆಯಲ್ಲ, ಹುಟ್ಟಿದ ವರ್ಷನ ಡಿಸ್ಕಾರ್ಡ್ ಮಾಡಬೇಕು, ಅದನ್ನು ತೊಗೊಳ್ಳೋ ನೆಸೆಸಿಟಿ ಇಲ್ಲ. ನೀವು ಬರೀ ನೀವು ಹುಟ್ಟಿದ ದಿನಾಂಕ 18 ಮತ್ತು ಹುಟ್ಟಿದ ತಿಂಗಳು 9 ತೊಗೋಬೇಕು. ಸೊ ಇವೆರಡನ್ನು ನಾವು ಕೂಡಿಸೋಣ. 18 + 9, 18 + 9 27 ಆಯಿತು. 27ನ್ನು ಮತ್ತೆ ಸಿಂಗಲ್ ಡಿಜಿಟ್ ಆಗಿ ಮಾಡೋಣ, ಅಂದರೆ 2 + 7 ಅಂದರೆ 9 ಆಯಿತು. ಈಗ 9 ನಿಮ್ಮ ಸಕ್ಸಸ್ ನಂಬರ್ ಆಯಿತು. ಸೊ ಇದು 1 ರಿಂದ 9 ಯಾವುದು ನಿಮ್ಮ ಕೊನೆಗೆ ಅದು ಬಂದ್ರೂ ಸಕ್ಸಸ್ ನಂಬರು, ಅದನ್ನು ಹಾಗೆ ಇಟ್ಕೊಳ್ಳಿ. ಕೆಲವೊಂದು ಸ್ಪೆಷಲ್ ಕೇಸಸ್ ಇರುತ್ತೆ, ಅದೇನೆಂದರೆ 11 ಮತ್ತು 22 ಇವೆಲ್ಲ ಮಾಸ್ಟರ್ ನಂಬರ್ಸ್. ಅದಕ್ಕೊಂದು ಎಕ್ಸಾಂಪಲ್ ತೊಗೊಳ್ತೀನಿ. ನಿಮ್ಮದು 10/1/1992 ಇದು ನಿಮ್ಮ ವರ್ಷ ಆಯಿತು, ಹುಟ್ಟಿದ ದಿನಾಂಕ ಆಯಿತು. ಆವಾಗ 1992 ಅದು ಬೇಕಾಗಿಲ್ಲ. 10 ಮತ್ತು 1 ಇವೆರಡನ್ನು ತೊಗೊಳ್ಳಿ. 10 + 1 11 ಆಗುತ್ತೆ. 11 ಆದಾಗ ನೀವು ಮತ್ತೆ 1 + 1 2 ಮಾಡಬೇಡಿ, ಅದ್ರ ಬದಲು 11ನ ಹಾಗೇ ತೊಗೊಳ್ಳಿ. ಏಕೆಂದರೆ ಅದು ಮಾಸ್ಟರ್ ನಂಬರ್ನ ನಾವು ರೆಡ್ಯೂಸ್ ಮಾಡೋದಿಲ್ಲ. ಸೊ ಹಾಗೆ ತೊಗೊಳ್ತೀವಿ. ಅದನ್ನು ಅದ್ರ ಬಗ್ಗೆನೂ ನಾನು ಕೊನೆಗೆ ಹೇಳ್ತೀನಿ, ಆಯಿತಾ. ಸೊ ಈಗ ನೀವು ಮಾಸ್ಟರ್ ನಂಬರ್ಸ್, ಈಗ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ತಿಂಗಳು ಇವೆರಡನ್ನೂ ನೀವು ಕೂಡಿಸಿದ್ರೆ 11 ಅಥವಾ 22 ಬಂದರೆ ಹಾಗೆ ಇಟ್ಕೊಳ್ಳಿ, ಅವನು ಮಾಸ್ಟರ್ ನಂಬರ್ಸ್ ಅಂತ ಹೇಳ್ತೀವಿ. 33 ಬಂದ್ರೂ ಹಾಗೆ ಇಟ್ಕೊಳ್ಳಿ, ಅದು ಮಾಸ್ಟರ್ ನಂಬರ್. ಸೊ ಈಗ ಯಾವುದೇ ನಂಬರ್ ಇರಲಿ, ನೀವು ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು ಅದನ್ನು ಕೂಡಿಬಿಟ್ಟು 2 ಡಿಜಿಟ್ ಬಂದರೆ ಅದನ್ನು ಮತ್ತೆ ಕೂಡಿಸಿ ಅದನ್ನು ಸಿಂಗಲ್ ಡಿಜಿಟ್ ಆಗಿ ಮಾಡಬೇಕು. ಅರ್ಥ ಆಯ್ತಲ್ಲ, ಇದು ನಿಮ್ಮ ಯಶಸ್ಸಿನ ನಂಬರ್ ಅಥವಾ ಸಕ್ಸಸ್ ನಂಬರ್. ಈ ನಂಬರ್ಗಳೆಲ್ಲ ನಿಮ್ಗೆ ಸಿಕ್ತು. 1 ರಿಂದ 9 ಇರ್ಬೋದು, ಇಲ್ಲ 11 ಇರ್ಬೋದು, 22, 33 ಯಾವುದಾದ್ರೂ ಇರ್ಬೋದು, ಅದನ್ನು ನೀವು ಕಂಡಿಡ್ಕೊಂಡು ಇಟ್ಕೊಳ್ಳಿ. ಸೊ ನಾನು ಈಗ ಮುಂದಿನ ಇದರಲ್ಲೆಲ್ಲ ಪೂರ್ತಿ ಈ ವಿಡಿಯೋದಲ್ಲಿ ನಿಮಗೆ ಫಸ್ಟಿಗೆ ನಾನು 1 ರಿಂದ 6 ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಮಿಕ್ಕಿದ ನಂಬರ್ಸು, ಸಕ್ಸಸ್ ನಂಬರ್ಸ್ದು ಬಗ್ಗೆ ಡೀಟೇಲ್ ಆಗಿ ನಾನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ನೀವು ನಿಮ್ಮ ಸಕ್ಸಸ್ ನಂಬರು ಕ್ಯಾಲ್ಕುಲೇಟ್ ಮಾಡಿದ್ರಿ, ಅದು 1 ಬಂತು. ಸಕ್ಸಸ್ ನಂಬರ್ ನಿಮ್ಮದು 1 ಆಗಿದ್ದರೆ ಹೇಗಿರಬೇಕು ನಿಮ್ಮ ಪರ್ಸ್ನಾಲಿಟಿ ಅಂದರೆ ಹೀಗಿರುತ್ತೆ. ಏನಂತ ಹೇಳಿದ್ರೆ, ನೀವು ಏನೇ ಮಾಡಿದ್ರೂ ಇಂಪ್ರೆಷನ್ ಬಿಡ್ತೀರಾ, ಅಂದರೆ ನಿಮ್ಮದು ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಕ್ವಾಲಿಟಿ ಇರುತ್ತೆ. ಸೊ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ಏನೇ ಮಾಡಲಿ, ನೀವು ಏನು ಕೆಲಸ ಮಾಡಿದ್ರೂ ಅದರೊಂದು ಯುನೀಕ್ನೆಸ್ ಇರುತ್ತೆ, ಒಂದು ವೈಶಿಷ್ಟ್ಯತೆ ಇರುತ್ತೆ. ಅದು ನಿಮ್ಮನ್ನು ಡಿಫೈನ್ ಮಾಡುತ್ತೆ. ನಿಮಗೆ ಮತ್ತೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಇಷ್ಟ ಆಗುತ್ತೆ. ಯಾರು ಮೇಲ್ಗಡೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ಬಾಸಿಸಮ್ ಮಾಡೋದು, ನಿಮಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ತಿಳಿಸ್ಕೊಡೋದು ನಿಮಗೆ ಒಂದಿಷ್ಟು ಇಷ್ಟ ಆಗಲ್ಲ. ನಿಮಗೆ ಫ್ರೀಡಮ್ ಇಷ್ಟ. ಯಾರಾದರೂ ಅದನ್ನು ಫ್ರೀಡಮ್ನ, ನಿಮ್ಮದು ಸ್ವಾತಂತ್ರ್ಯನ ಕಿತ್ಕೋತಾರೆ ಅಂದರೆ ನಿಮಗೆ ಒಂದಿಷ್ಟು ಇಷ್ಟ ಆಗೋದಿಲ್ಲ. ಸೊ ನಿಮಗೆ ಏನೋ ಕಾರಣದಿಂದ ಯಾರ್ದಾರ ಕೈ ಕೆಳಗೆ ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಇಷ್ಟಪಟ್ಟು ಮಾಡಲ್ಲ, ನಿಧಾನಕ್ಕೆ ಮಾಡ್ತೀರಾ, ಅಷ್ಟೇನು ಇದಾಗೋದಿಲ್ಲ, ಫಾಸ್ಟಾಗಿ ಮಾಡಲ್ಲ. ನಿಮ್ಮ ಕ್ರಿಯೇಟಿವಿಟಿ ಎಲ್ಲನೂ ಇದಾಗ್ಬಿಡುತ್ತೆ, ಸಪ್ರೆಸ್ ಆಗುತ್ತೆ, ನೀವಾಗಿರಲ್ಲ. ಸೊ ಅದು ಏಕೆಂದರೆ ನೀವು ನಂಬರ್ 1 ಅಲ್ವಾ, ಇಂಡಿಪೆಂಡೆಂಟ್ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಸೂರ್ಯನ ನಂಬರ್ ನಿಮಗೆ. ನೀವು ಒಂಟಿಯಾಗಿ ನಿಮಗೆ ಫುಲ್ ಫ್ರೀಡಮ್ ಇದ್ದರೂ ನಿಮಗೆ ನೀವೇ ಬಾಸ್ ಆಗಿ ಮಾಡಿದ್ರೆ ನೀವು ತುಂಬಾ ಚೆನ್ನಾಗಿ ನಿಮ್ಮ ಈ ಏನು ಕ್ವಾಲಿಟಿ ಇದೆಯಲ್ಲ ಇದೆಲ್ಲ ಹೊರಗಡೆ ಬರುತ್ತೆ, ನಿಮ್ಮ ಕ್ರಿಯೇಟಿವಿಟಿ ಎಲ್ಲ ಹೊರಗಡೆ ಬರುತ್ತೆ. ಸೊ ನಿಮ್ಮಿಂದ ಬೇರೆಯವರು ಮೋಟಿವೇಟ್ ಆಗ್ತಾರೆ, ಹಾಗೆ ನೀವು ಅಷ್ಟೇ, ನೀವು ಸೆಲ್ಫ್ ಮೋಟಿವೇಟೆಡ್ ಆಗಿರ್ತೀರ. ಸೊ ನಿಮಗೆ ಹೊರಗಡೆಯಿಂದ ಎಕ್ಸ್ಟರ್ನಲ್ ಆಗಿ ಮೋಟಿವೇಶನ್ ಬೇಡ, ನೀವು ಸೆಲ್ಫ್ ಡ್ರಿವನ್ ಆಗಿರ್ತೀರ. ಸೊ ನಿಮಗೆ ನೀವೇ ಕಾಂಪಿಟೇಷನ್. ನೀವು ಯಾರೋ ಬೇರೆಯವ್ರನ್ನ ನೋಡಿಬಿಟ್ಟು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಾದ್ರಿ, ಬೇರೆಯವ್ರ ಜೊತೆಗೆ ಕಾಂಪೀಟ್ ಮಾಡೋದಾದರೆ ಮಾಡಬೇಡಿ, ಮಾಡೋದಿಲ್ಲ. ನೀವು ನೀವೇ ನಿಮಗೆ ಕಾಂಪಿಟೇಟರ್.
ಸೊ ಇವತ್ತು ನಾನು ಹೇಗಿದ್ದೀನಿ, ನಾಳೆ ಏನಾಗಬೇಕು, ನಾನು ನಿನ್ನೆ ಏನು ಕಲ್ತಿದ್ದೆ, ನಿನ್ನೆ ಹೇಗಿದ್ದೆ, ಅದರಿಂದ ಇಂಪ್ರೂವ್ ಆಗಿದ್ದೀರಾ, ನನ್ನ ಗ್ರಾಫ್ ಏನು, ಹೀಗೆ ಪ್ರತಿದಿನ ನಾನು ಗ್ರೋತ್ ಇದೆಯಾ ಅಂತ ಆ ಥರ ನಿಮ್ಮ ಪರ್ಸ್ನಾಲಿಟಿ ಇರುತ್ತೆ. ಹಾಗೆ ಏನಾರು ಹೆಲ್ಪ್ ಬೇಕು ಅಂದರೆ ಈಸಿಯಾಗಿ ನೀವು ಬೇರೆಯವ್ರ ಜೊತೆಗೆ ಕೇಳಲ್ಲ ಹೆಲ್ಪ್. ಬಟ್ ಇದೊಂದು ನಿಮ್ಮ ಚಾಲೆಂಜ್. ನಿಮಗೆ ಹೆಲ್ಪ್ ಬೇಕು, ಸಪೋರ್ಟ್ ಬೇಕು ಅಂದರೆ ಪರವಾಗಿಲ್ಲ, ನೀವು ಬೇರೆಯವ್ರ ಸಪೋರ್ಟ್ ಕೇಳಲೇಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಬಂದಾಗ ಖಂಡಿತ ಕೇಳಿ. ಸೊ ನೀವು ಮೋಟಿವೇಟ್ ಆಗಿದ್ದರೆ ನಿಮಗೆ ಮುಂದೆ ಹೋಗ್ತೀರಾ, ಪ್ರೋಗ್ರೆಸ್ ಇರುತ್ತೆ, ನಿಮಗೊಂದು ಸ್ಫೂರ್ತಿ ಬರುತ್ತೆ. ಹಾಗಾಗಿ ನೀವು ಎಕ್ಸೈಟ್ ಆಗಿರ್ತೀರಾ, ಆಮೇಲೆ ಹೇಗಾದರೂ ಮಾಡಿ ನೀವು ಮೋಟಿವೇಟ್ ಮಾಡ್ಕೋತೀರಾ. ಸೊ ನಿಮ್ಮದು ಯಾವಾಗಲೂ ನಿಮಗೆ ಒಂದು ಮೋಟಿವೇಶನ್ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಇರೋದ್ರಿಂದ ನಮಗೆ ಲೀಡರ್ಶಿಪ್ ಪೊಸಿಷನ್ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗೆ ಕೂಡ ನಿಮಗೆ ಸಿಕ್ಕುತ್ತದು ಲೀಡರ್ಶಿಪ್ ಪೊಸಿಷನ್ಸ್, ನೀವು ಟಾಪ್ ಪೊಸಿಷನ್ಸ್ಗೆ ಹೋಗ್ತೀರಾ. ಹಾಗೆಯೇ ನೀವು ಆ ಪೊಸಿಷನ್ಗೆಲ್ಲ ಬಂದಾಗ ತುಂಬಾ ಚೆನ್ನಾಗಿ ಮಾಡ್ತೀರಾ. ಸೊ ಕೆಲವು ಸಲ ನಿಮಗೆ ನಿಮ್ಮದೇ ಆದ ಕ್ವಾಲಿಟೀಸ್ ನಿಮಗೆ ಗೊತ್ತೇನೂ ಇಲ್ದಲೇ ಇರ್ಬೋದು. ಈಗ ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಪೀಪಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಲೀಡರ್ಶಿಪ್ ರೋಲ್ಸ್ ಅಲ್ವಾ ಇವೆಲ್ಲ. ಹಾಗೆಯೇ ನೀವು ತುಂಬ ಟಾಪಲ್ಲಿ ತುಂಬ ಚೆನ್ನಾಗಿರ್ತೀರ. ನಿಮಗೆ ಪವರ್ ಇದ್ದರೆ ತುಂಬ ಚೆನ್ನಾಗಿ ಅದನ್ನು ನೋಡ್ಕೋತೀರಾ, ಚೆನ್ನಾಗಿ ಎಲ್ಲನೂ ನಿಭಾಯಿಸ್ತೀರಾ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಅಂದರೆ ನಿಮಗೆ ಸ್ವಾಭಿಮಾನ, ಸೆಲ್ಫ್ ಎಸ್ಟೀಮ್ ತುಂಬಾ ಇಂಪಾರ್ಟೆಂಟ್. ಅದು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಅಕಸ್ಮಾತ್ ಕಾಂಪ್ರಮೈಸ್ ಆಗ್ತಾಯಿದೆ, ನನಗೆ ಎಲ್ಲ ಏನು ನನಗೆ ಇದು ಕೊಡ್ತಾಯಿಲ್ಲ, ಮರ್ಯಾದೆ ಕೊಡ್ತಾಯಿಲ್ಲ ನನ್ನ ಕಡೆ ನೀವು ಹೋಗಲ್ಲ. ಎಂಥ ಒಳ್ಳೆ ಜಾಬ್ ಇರಲಿ, ತುಂಬಾ ಜಾಸ್ತಿ ದುಡ್ಡು ಬರ್ತಿದೆ, ಎಷ್ಟೇ ಕೊಡಲಿ ಅವರು ದುಡ್ಡು, ಎಷ್ಟೋ ಅಷ್ಟು ಸ್ಯಾಲ್ರಿ ರೈಸ್ ಮಾಡ್ತೀವಿ, ಇದು ಮಾಡಿದ್ರೂ ನೀವು ಹೋಗೋದಿಲ್ಲ, ನನಗೆ ಬೇಕಾಗಿಲ್ಲ. ಯಾಕಂದರೆ ಎಲ್ಲಿ ನಿಮಗೆ ಆತ್ಮಾಭಿಮಾನ, ಸ್ವಾಭಿಮಾನ ಅದೇನು ಇರೋದಿಲ್ಲ ನಿಮಗೆ, ಅಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ ಕಡೆ ನೀವು ಹೋಗೋದೇ ಇಲ್ಲ. ಹಾಗಾಗಿ ನಿಮ್ಮ ಇದು ಪೂರ್ತಿ ಪರ್ಸ್ನಾಲಿಟಿ ಅದೊಂಥರ ಚಾಲೆಂಜ್ ಕೂಡ ಆಗ್ಬೋದು. ಅದರಿಂದ ನಿಮಗೆ ಇದು ಆಗುತ್ತೆ. ಯಾಕಂದರೆ ಕೆಲವು ಸಲ ನೀವು ಅದರಿಂದನೇ ಅಂದರೆ ಎಮೋಷ್ನಲ್ ಆಗಿ ಡಿಸಿಷನ್ ತೊಗೊಳ್ಳೋ ಚಾನ್ಸ್ ಇರುತ್ತೆ. ಸೊ ಅದು ನಿಮ್ಮ ಕ್ವಾಲಿಟಿ, ನಿಮ್ಮ ಪರ್ಸ್ನಾಲಿಟಿ, ಏನು ಮಾಡಲಿಕ್ಕಾಗಲ್ಲ. ಓಕೆ, ಇಟ್ಸ್ ಓಕೆ. ಸೊ ನಿಮ್ಮ ಆ್ಯಟಿಟ್ಯೂಡ್ ಅದು ನಿಮಗೆ ಸೆಲ್ಫ್ ಎಸ್ಟೀಮ್, ಸ್ವಾಭಿಮಾನ ತುಂಬ ಮುಖ್ಯ. ಹಾಗೆ ನಿಮಗೆ ಮರ್ಯಾದೆ ಕೊಡಲಿಲ್ಲ ಅನ್ನೋ ಕಡೆ ನೀವು ಹೋಗೋಕ್ಕೆ ಇಷ್ಟಪಡಲ್ಲ. ಸೊ ಇದು ಸಕ್ಸಸ್ ನಂಬರ್ 1 ಇವರ ಕ್ವಾಲಿಟೀಸ್. ನೆಕ್ಸ್ಟ್ ನಾವು ಸಕ್ಸಸ್ ನಂಬರ್ 2 ಏನು ಅಂತ ನೋಡೋಣ. ಸೊ ಸಕ್ಸಸ್ ನಂಬರ್ 2 ಇವರು ಚಂದ್ರ ಆಗಿರುತ್ತೆ ರೂಲಿಂಗ್ ಪ್ಲ್ಯಾನೆಟ್. ಸೊ ತುಂಬ ಎಮೋಷ್ನಲ್ ಆಗಿರ್ತಾರೆ. ಅವ್ರಿಗವರು ನೀವು ಕಂಪ್ಯಾಷನೇಟ್ ಅಂತ ಅನ್ಕೋತೀರಿ. ಕಂಪ್ಯಾಷನೇಟ್ ಕೂಡ ನೀವು. ಸೊ ಸಣ್ಣ ವಿಷಯಕ್ಕೂ ನೀವು ತುಂಬ ಸೆನ್ಸಿಟಿವ್ ಇರ್ತೀರ, ನರ್ವಸ್ ಆಗ್ತೀರಾ ಈಸಿಯಾಗಿ. ಆಮೇಲೆ ಬೇರೆಯವ್ರು ಎಮೋಷ್ನಲ್ ಆಗಿರೋದು, ಬೇರೆಯವ್ರ ದುಃಖದಲ್ಲಿರೋದು ನೀವು ನೋಡೋಕ್ಕಾಗಲ್ಲ. ಕ್ವಿಕ್ಕಾಗಿ ನೀವು ತುಂಬಾ ಬೇಗನೆ ನೀವು ಎಮೋಷ್ನಲ್ ಆಗಿಬಿಡ್ತೀರ. ತುಂಬ ಜೆಂಟಲ್ ಆಗಿರ್ತೀರ. ನಿಮ್ಮ ನೇಚರ್ ತುಂಬ ಜೆಂಟಲ್ ಇರುತ್ತೆ, ಸಿಂಪಲ್ ಇರುತ್ತೆ. ಸೊ ಬೇರೆಯವ್ರ ಎಮೋಷನ್ಸು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಅದೇ ನಿಮ್ಮ ವೈಶಿಷ್ಟ್ಯತೆ. ನೀವು ಅನ್ಕೋದ್ರೆ ಭೂಮಿ ಮೇಲೆ ಹುಟ್ಟಿರೋದೇ ಬೇರೆಯವ್ರ ಎಮೋಷನ್ಸು, ಬೇರೆಯವ್ರ ಭಾವನೆಗಳನ್ನು ತಿಳ್ಕೊಳ್ಳೋದಕ್ಕೆ ಅಂತ. ಸೊ ನಿಮಗೆ ಚೆನ್ನಾಗಿ ಈಸಿಯಾಗಿ ಬೇರೆಯವ್ರದ್ದೆಲ್ಲ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಆಮೇಲೆ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ಲಿಕ್ಕೆ ಬರುತ್ತೆ ಎಮೋಷನ್ಸ್ ಬಗ್ಗೆ ಎಲ್ಲ. ಸೊ ನಿಮ್ಮದೊಂದು ಫಿಲಾಸಫಿ ಏನಂತ ಹೇಳಿದ್ರೆ ಇದು ಇದ್ದಿದ್ದೆ ಇದು ದುಡ್ಡಿಗೋಸ್ಕರ ಈಗ ಜೀವನ ಮಾಡಲಿಕ್ಕೆ ಅದೆಲ್ಲ ಅಂತ ರೇಸ್ ಥರ ಹೋಗ್ತಾರೆ ಮಾತ್ರ, ಇದನ್ನು ಮಾಮೂಲಿ ಇದ್ದೇ ಇರುತ್ತೆ. ಬಟ್ ಆದರೂ ಮನುಷ್ಯತ್ವ ಅದನ್ನು ಮುಖ್ಯ ಅಲ್ವಾ. ಸೊ ಮನುಷ್ಯರೇ. ಸೊ ಹೀಗೆ ನೀವು ಆ ಫಿಲಾಸಫಿ ಇರುತ್ತೆ ನಿಮಗೆ, ಮನುಷ್ಯತ್ವ ಮರಿಬಾರ್ದು ಅಂತ. ಸೊ ನೀವು ಯಾವುದೇ ರಿಲೇಷನ್ಶಿಪ್ ಅದನ್ನು ಚೆನ್ನಾಗಿ ನಿಭಾಯಿಸಬೇಕು ಅಂತ, ಕನೆಕ್ಟ್ ಆಗಿರಬೇಕು. ನಿಮ್ಮ ಪಾರ್ಟ್ನರ್ಸ್ ಇರ್ಬೋದು, ಯಾವುದೇ ರಿಲೇಷನ್ಶಿಪ್ಪಲ್ಲಿ ಫ್ರೆಂಡ್ಶಿಪ್ ಇರ್ಬೋದು, ಚೆನ್ನಾಗಿ ನೀವು ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಷನ್ ಇಂಪಾರ್ಟೆಂಟ್ ಅಂತ ಅದನ್ನು ಫಾಲೋ ಮಾಡ್ತೀರಾ. ನೀವು ಒಳ್ಳೆ ಲಿಸನರ್ಸ್, ಅಂದರೆ ತುಂಬ ಚೆನ್ನಾಗಿ ಕೇಳ್ಕೊತೀರಾ, ಅಂದರೆ ಗಮನ ಇಟ್ಟು ಕೇಳಿಸ್ಕೊತೀರಾ. ಆಮೇಲೆ ಯಾರಿಗಾದ್ರೂ ಏನಾದರೂ ಬೇಕಿತ್ತು ಅಂದರೆ ಸಮಯಕ್ಕೆ ನೀವು ಹೆಲ್ಪ್ ಮಾಡ್ತೀರಾ, ಸಹಾಯ ಮಾಡ್ತೀರಾ. ಏನೇ ರಿಲೇಷನ್ಶಿಪ್ ಇರ್ಬೋದು ಅದಕ್ಕೆ ಚೆನ್ನಾಗಿ ನೀವು ನಿಭಾಯಿಸ್ತೀರಾ. ಸೊ ನಿಮಗೆ ಪ್ರೀತಿ ಅಂದರೆ ತುಂಬಾ ಮುಖ್ಯ. ಹಾಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ತುಂಬ ಮುಖ್ಯ ನಿಮಗೆ. ಸೊ ಹೌದು, ನಿಮಗೆ ವರ್ಕ್ ಕೂಡ ಮೊದಲಿಗೆ ಬರುತ್ತೆ ಕೆಲಸ, ಬಟ್ ಹಾಗಂತ ತುಂಬ ಆ್ಯಂಬಿಷಿಯಸ್ಸು ಇಲ್ಲ. ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ನೀವು ಇಷ್ಟಪಡ್ತೀರಾ. ಹಾಗೆ ಈ ನಂಬರ್ 2 ತುಂಬಾ ಡೈನಮಿಕ್, ಕ್ರಿಯೇಟಿವ್, ಸೋಷಿಯಲಿ ಆ್ಯಕ್ಟಿವ್ ಇರ್ತೀರ. ಇನಿಷಿಯಲಿ ನಿಮಗೆ ಏಜ್ 25 ತನಕ ತುಂಬಾ ಆ್ಯಕ್ಟಿವ್ ಆಗಿರ್ತೀರ. ಆಮೇಲೂ ನಿಧಾನಕ್ಕೆ ಇದಾಗ್ತೀರ. ಬಟ್ ಕೆಲವು ಸಲ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ, ರಿಕ್ಲೂಸಿವ್ ಆಗ್ತೀರಾ ನೀವು. ಸೊ ಯಾಕೆ ಅಂದರೆ ತುಂಬಾ ಅವ್ರಿಗೆ ನಿಮಗೆ ನೋವಾಗ್ಬೋದು, ರಿಲೇಷನ್ಶಿಪ್ಪಲ್ಲಿ ಹರ್ಟ್ ಆಗಿರ್ಬೋದು. ಅದರಿಂದ ಸ್ವಲ್ಪ ನೀವು ಸಾಲಿಟರಿ ಮೇಂಟೈನ್ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಸೊ ನೀವು ಒಂಟಿಯಾಗಿರೋದಕ್ಕೆ ಇಷ್ಟಪಡ್ಬೋದು. ಹಾಗೆ ಪೀಸ್ ಮತ್ತು ಕ್ವಯಟ್ ಬೇಕು ಅಂತ ಇಷ್ಟಪಡ್ಬೋದು. ಸೊ ಇದೆಲ್ಲ ನಿಮ್ಮ ಸಕ್ಸಸ್ ನಂಬರ್ 2 ಆಗಿದ್ರೆ ಇದೆಲ್ಲ ಕ್ವಾಲಿಟೀಸ್ ನಿಮ್ಮದಾಗಿರುತ್ತೆ. ಈಗ ಸಕ್ಸಸ್ ನಂಬರ್ 3ಕ್ಕೆ ಬರೋಣ. ಸೊ ನಿಮ್ಮದು ಸಕ್ಸಸ್ ನಂಬರ್ 3 ಆಗಿದ್ದರೆ ನೀವು ತುಂಬ ಡೈನಮಿಕ್ ಪರ್ಸ್ನಾಲಿಟಿ ಇರುತ್ತೆ. ಸೊ ಪಾರ್ಟಿ ಅನಿಮಲ್ ಅಂತೆಲ್ಲ, ಹಾಗೆ ಇವತ್ತು ಪಾರ್ಟಿ ಇದ್ದರೆ ಅಲ್ಲಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ನಾಳೆ ಆಫೀಸ್ ಇದ್ದರೆ ಆಫೀಸ್ಗೂ ಬರ್ತೀರಾ, ಸೀರಿಯಸ್ ಆಗಿ ಕೆಲಸನೂ ಮಾಡ್ತೀರಾ. ಸೊ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ಕೂಲಿಗೆ ಹೋಗ್ತೀರಾ. ಹಾಗೆ ಎಲ್ಲನೂ
ಫ್ರೆಂಡ್ಸ್ ಜೊತೆಗೂ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ತುಂಬಾ ಪ್ಲೇಫುಲ್ ಪರ್ಸನ್ ನೀವು. ಕಾಲೇಜ್ ಫ್ರೆಂಡ್ಸ್ ಜೊತೆಗೆ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಸೊ ಹಳೆ ಇದನ್ನ ಮರೆಯೋಲ್ಲ ನೀವು, ಹಳೆ ಫ್ರೆಂಡ್ಶಿಪ್ ಅದೆಲ್ಲ ಜೊತೆಗೆ ಇದು ಮಾಡ್ತೀರಾ. ಸೊ ಇದು ಡೈನಮಿಕ್ ಪರ್ಸನಾಲಿಟಿ. ನಿಮ್ಮದು ಯಾವ್ಯಾವ ಸಿನಾರಿಯೋ ಏನೇನು ಸಿಚುವೇಶನ್ ಇರ್ತೋ ಅದಕ್ಕೆ ತಕ್ಕಂಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ನಿಮಗೆ ಬರುತ್ತೆ. ಸೊ ಹಾಗೆಯೇ ನಿಮ್ಮದು ಕೆಲವು ತುಂಬ ಚೆನ್ನಾಗಿರೋ ಕ್ವಾಲಿಟೀಸ್ ಇರುತ್ತೆ, ಅದನ್ನೇ ನೀವು ರೆಕಗ್ನೈಸ್ ಮಾಡಲ್ಲ ಕೆಲವು ಸಲ. ಆದರೆ ನಿಮ್ಮ ಸುತ್ತಮುತ್ತಲು ಜನ ಖಂಡಿತ ರೆಕಗ್ನೈಸ್ ಮಾಡ್ತಾರೆ ನಿಮ್ಮ ಬಗ್ಗೆ ಇರೋ ಒಳ್ಳೊಳ್ಳೆಯದು ಇದನ್ನ. ಸಪೋಸ್ ಈಗ ನೀವು ಚೆನ್ನಾಗಿ ಕೆರಿಯರ್ ಅಡ್ವೈಸ್ ಕೊಡ್ತೀರಾ, ಅದು ನಿಮಗೆ ಗೊತ್ತಿರಲ್ಲ. ಸೊ ಎಲ್ಲರಿಗೂ ಚೆನ್ನಾಗಿ ಅದನ್ನು ಬೇರೆಯವ್ರ ಕ್ರಿಯೇಟಿವಿಟಿ ಏನು, ಕ್ವಾಲಿಟಿ ಏನು ಅದನ್ನು ಕಂಡುಹಿಡಿದ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಅಡ್ವೈಸ್ ಕೊಡ್ತೀರಾ. ಸೊ ಅದನ್ನು ನಿಮಗೆ ಗೊತ್ತಿರಲ್ಲ, ಬಟ್ ಬೇರೆಯವ್ರು ಹೇಳ್ತಾರೆ ಇಷ್ಟು ಚೆನ್ನಾಗೆಲ್ಲ ಅಡ್ವೈಸ್ ಕೊಡ್ತೀಯ ನೀನು ಹಾಗೆ ಹೀಗೆ ಅಂದಾಗ ನಿಮಗೆ ರಿಯಲೈಸ್ ಆಗುತ್ತೆ. ಹಾಗೆ ನಿಮ್ಮಲ್ಲಿ ಕೆಲವೊಂದು ಕ್ವಾಲಿಟೀಸ್ ಇರುತ್ತೆ, ಅದು ನಿಮಗೆ ಗೊತ್ತಿರಲ್ಲ, ಅದು ಒಳ್ಳೊಳ್ಳೆ ಕ್ವಾಲಿಟೀಸ್ ನಿಮಗೆ ರಿಯಲೈಸ್ ಆಗೋದಿಲ್ಲ. ಸೊ ನೀವು ಹ್ಯೂಮರಸ್ ಆಗಿರ್ತೀರ, ಬೇರೆಯವರಿಗೆ ಖುಷಿ ಪಡಿಸ್ತೀರಾ, ಎಂಟರ್ಟೈನರ್ಸ್ ಕೂಡ. ಸೊ ನೀವು ಬೇರೆಯವ್ರಿಗೋಸ್ಕರ ನೀವು ಎಂಟರ್ಟೈನ್ ಮಾಡ್ತೀರಾ, ಬೇರೆಯವ್ರನ್ನ ನಗಿಸ್ತೀರಾ. ಅದು ತುಂಬ ಜೀನಿಯಸ್ ಲೆವೆಲಲ್ಲಿ ಇರುತ್ತೆ ನಿಮಗೆ, ಒಳ್ಳೆ ಕಾಮಿಕ್ ಟೈಮಿಂಗ್ ಇರುತ್ತೆ ನಿಮಗೆ. ಸೊ ಹಾಗೆಯೇ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರುತ್ತೆ. ಸ್ಮಾರ್ಟಾಗಿ ಇರ್ತೀರಾ ನೀವು, ಸೋಷಲೈಸಿಂಗ್ ಇರ್ತೀರಾ. ಸೋಷಿಯಲ್ ಅನಿಮಲ್ಸ್ ಅಂತ ಇದು ಮಾಡ್ಬೋದು, ತೊಗೋಬೋದು ಅವ್ರನ್ನ. ಕೆಲವು ಸಲ ಮೂಡಿ ಕೂಡ ನೀವು, ಸೊ ಮೂಡಿಯಾಗೂ ಇರ್ತೀರಾ. ಸೊ ಬಟ್ ಒಳ್ಳೆ ನ್ಯಾಕ್ ಇರುತ್ತೆ ನಿಮಗೆ, ಎಲ್ಲರನ್ನೂ ಖುಷಿಯಾಗಿಡೋದು, ಎಲ್ರಿಗೂ ಖುಷಿ ಕೊಡೋದಕ್ಕೆ ಹೇಗೆ ಮಾಡೋದು ಅದೆಲ್ಲ ನಿಮಗೆ ನ್ಯಾಕ್ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ ಅದು. ಸೊ ಕೆಲವು ಸಲ ಏನಾಗುತ್ತೆ, ಅದು ಅತಿಯಾಗು ಅಂದರೆ ನಿಮಗೇನೇ ಹರ್ಟ್ ಆಗಬಹುದು. ಅದು ಬ್ಯಾಂಟರ್ ಅಂತಾರಲ್ಲ, ಅದು ಬೇರೆಯವ್ರಿಗೆ ಇದು ಮಾಡೋ ಇದರಲ್ಲಿ ಬ್ಯಾಂಟರ್ ರೀತಿಲೂ ಆಗ್ಬಿಡ್ಬೋದು. ಸೊ ಕೆಲವು ಸಲ ನಿಮಗೆ ಅಡ್ವಾಂಟೇಜ್ ತೊಗೋತಾರೆ ಜನ, ಯಾಕಂದರೆ ನೀವು ಅವ್ರಿಗೆ ಎಂಟರ್ಟೈನ್ ಮಾಡಿ ಅವ್ರಿಗೆ ಖುಷಿಗೋಸ್ಕರ ಸ್ವಲ್ಪ ಇದು ಮಾಡ್ತಿರ್ತಿರಲ್ಲ, ಅದಕ್ಕೆ ಅವ್ರಿಗೆ ನಿಮ್ಮ ಅಡ್ವಾಂಟೇಜ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿರಿ, ಹೇಗೆ ಇದು ಮಾಡಬೇಕು ಅದನ್ನು. ಸೊ ಅದಕ್ಕೆ ಹುಷಾರಾಗಿ ಇರಬೇಕು ನೀವು. ಬೇರೆಯವ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಥವಾ ಟೇಕನ್ ಫಾರ್ ಗ್ರಾಂಟೆಡ್ ಆದಾಗ ಅದನ್ನು ನೋಡಿಬಿಟ್ಟು ಆದಷ್ಟು ಮೇಂಟೈನ್ ಮಾಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹೇಗಿರಬೇಕು ಹಾಗಿರ್ಬೇಕು ನೋಡಿಬಿಟ್ಟು, ಜನಗಳನ್ನ ನೋಡಿಬಿಟ್ಟು ಯಾರ ಜೊತೆಗೆ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನೋಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಹರ್ಟ್ ಆಗುತ್ತೆ, ನಿಮ್ಮ ರೆಸ್ಪೆಕ್ಟು ಹಾಳಾಗುತ್ತೆ. ಅಂದರೆ ಬೇರೆಯವರು ರೆಸ್ಪೆಕ್ಟ್ ಕೊಡೋದಿಲ್ಲ. ಸೊ ಸಮ್ಟೈಮ್ಸ್ ನೀವು ರಿಪ್ರೆಸ್ಸು ಆಗ್ಬೋದು ರಿಲೇಷನ್ಶಿಪ್ಪಲ್ಲಿ, ಇದಾಗ್ಬಿಟ್ಟು ಹರ್ಟ್ ಆಗಿಬಿಟ್ಟು. ಸೊ ಅಂಥ ಟೈಮಲ್ಲಿ ನಿಮ್ಮ ಕ್ಲೋಸ್ ಫ್ರೆಂಡ್ಸು, ನಿಮ್ಮ ಕ್ಲೋಸ್ ಫ್ಯಾಮಿಲಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ಕ್ಲೋಸ್ ರಿಲೇಷನ್ಶಿಪ್, ತುಂಬ ಒಳ್ಳೆ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಇರುತ್ತೆ, ಅವರೆಲ್ಲ ನಿಮಗೆ ಹೆಲ್ಪ್ ಮಾಡ್ತಾರೆ. ಈ ಥರ ಎಲ್ಲ ನೀವು ಲೋ ಫೀಲ್ ಆದರೆ, ಡಿಪ್ರೆಷನ್ಗೆ ಹೋದರೆ ನಿಮ್ಗೆ ಹೊರಗೆ ಬರಲಿಕ್ಕೆಲ್ಲ, ನಿಮಗೆ ಪ್ರಾಬ್ಲಮ್ಸ್ ಫೇಸ್ ಮಾಡಲಿಕ್ಕೆ, ಅದಕ್ಕೆಲ್ಲನೂ ನಿಮಗೆ ಹೊರಗೆ ಬರಲಿಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಒಳ್ಳೆ ರಿಲೇಷನ್ಶಿಪ್ಸ್ ಮೇಂಟೈನ್ ಮಾಡಿರ್ತಾರೆ ನಿಮ್ಮ ಲೈಫಲ್ಲಿ. ನಿಮಗೆ ನಿಮ್ಮ ಜೀವನದಲ್ಲಿ ಚೆನ್ನಾಗಿ ನಿಮ್ಮನ್ನು ಇಷ್ಟಪಡೋರು, ನಿಜವಾಗ್ಲೂ ಪ್ರೀತಿ, ಟ್ರೂ ಲವ್ ಅಂತಿರಲ್ಲ ಅದು ಇರೋರು ನಿಮಗೆ ತುಂಬ ಖಂಡಿತ ಇರ್ತಾರೆ ನಿಮಗೆ. ಹಾಗೆ ನಿಮಗೆ ನಿಮ್ಮ ಪಾರ್ಟ್ನರ್ ಇರ್ಬೋದು, ಫ್ಯಾಮಿಲಿ, ಫ್ರೆಂಡ್ಸ್ ಅವರೆಲ್ಲ ತುಂಬ ಇಂಪಾರ್ಟೆಂಟ್. ನಿಮಗೆ ಈ ರಿಲೇಷನ್ಶಿಪ್ ಚೆನ್ನಾಗಿ ಬಿಲ್ಡ್ ಮಾಡಿದ್ದೀರಾ, ಗ್ರ್ಯಾಜುವಲ್ ಆಗಿ ಓವರ್ ದಿ ಇಯರ್ಸ್ ಬಿಲ್ಡ್ ಮಾಡಿ ಇಟ್ಕೊಂಡಿರ್ತೀರಾ. ಹಾಗಾಗಿ ಅದು ತುಂಬಾ ನಿಮಗೆ ಹೆಲ್ಪಿಗೆ ಕೂಡ ಬರುತ್ತೆ. ಸೊ ಇದು ಸಕ್ಸಸ್ ನಂಬರ್ 3. ನೆಕ್ಸ್ಟ್ ನಾವು ಸಕ್ಸಸ್ ನಂಬರ್ 4 ಕಡೆ ಬರೋಣ. ಸೊ ಸಕ್ಸಸ್ ನಂಬರ್ 4, ನೀವು ತುಂಬಾ ಆನೆಸ್ಟ್, ಅಂದರೆ ಪ್ರಾಮಾಣಿಕತೆ ತುಂಬ ಇದೆ ನಿಮ್ಮಲ್ಲಿ. ಸೊ ಏನಾದರೂ ದಾರಿಲಿ ಇದು ಬಿದ್ದಿದ್ರೆ ನೋಟು, ಅದನ್ನು ನೀವು ಹಾಗೆ ತೊಗೊಳ್ಳೋದಿಲ್ಲ. ಸೊ ನಿಮ್ಮ ಸ್ವಂತಕ್ಕೆ ಉಪಯೋಗಿಸೋದಿಲ್ಲ. ಸೊ ಎಲ್ಲಿ ಯಾರಿಗೆ ಅವ್ರಿಗೆ ರಿಟರ್ನ್ ಮಾಡ್ತೀರಾ. ಸೊ ತುಂಬಾ ಆನೆಸ್ಟು, ನಿಮ್ಮ ಕೆಲಸದ ಬಗ್ಗೆ ತುಂಬ ಫೋಕಸ್ ಆಗಿರ್ತೀರಾ. ನಿಮ್ದು ಏನಂತ ಹೇಳಿದ್ರೆ ಫಿಲಾಸಫಿ, ನನಗೆ ರೆಸ್ಪೆಕ್ಟ್ ಮತ್ತು ನಾನೇನು ಡಿಸರ್ವಿಂಗ್ ಇದೀನೋ ಆ ಸ್ಯಾಲ್ರಿ ಕೊಡಿ, ನಾನು ಏನು ಕೆಲಸ ಮಾಡ್ತೀನೋ ಅದಕ್ಕೆ ಕರೆಕ್ಟಾಗಿ ಅಷ್ಟು ಸ್ಯಾಲ್ರಿ ನನಗೆ ಬೇಕು, ಅದಕ್ಕೆ ಜಾಸ್ತಿ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನನಗೇನು ಇದೆಯೋ ಅದನ್ನು ಕರೆಕ್ಟಾಗಿ ನೀವು ಕೊಡಬೇಕು, ನಾನು ಏನು ಡಿಸರ್ವಿಂಗ್ ಇದೆಯೋ ಅದನ್ನು ಕೊಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ನಿಮ್ಮಲ್ಲಿ ತುಂಬಾ ಒಳ್ಳೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರುತ್ತೆ. ನೀವು ಹಾಗೆಯೇ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಚೆನ್ನಾಗಿದೆ, ತುಂಬ ಜನಗಳನ್ನ ನೀವು ಒಟ್ಟಿಗೆ ಮ್ಯಾನೇಜ್ ಮಾಡ್ಬೋದು. ಹಾಗೆ ಹಾರ್ಡ್ ವರ್ಕ್ ಕೂಡ ಮಾಡ್ಬೋದು ನೀವು. ಎಷ್ಟು ನಲ್ಲಿ ಮಾತ್ರ ಎಕ್ಸ್ಟ್ರೀಮ್ ಹಾರ್ಡ್ ವರ್ಕ್ ಕೂಡ ಮಾಡ್ಬೋದು ನೀವು. ಸೊ ನೀವು ಒಳ್ಳೆ ಎಂಪ್ಲಾಯೀಸ್ ಆಗ್ತೀರಾ. ಹಾಗೆಯೇ ಸ್ಟ್ರಾಂಗ್ ಆರ್ಗನೈಸೇಷನಲ್ ಸ್ಕಿಲ್ಸ್ ಕೂಡ ಇರೋದ್ರಿಂದ ಒಳ್ಳೆ ಮ್ಯಾನೇಜರ್ಸ್ ಕೂಡ ಆಗ್ತೀರಾ. ನಂಬರ್ 4. ಹಾಗೆ 2 ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆ. ನಿಮಗೆ ಆಪರ್ಚುನಿಟಿ ಸಿಕ್ಕರೆ ಒಳ್ಳೆ ಆರ್ಗನೈಸೇಷನಲ್ ಸ್ಕಿಲ್ಸ್ ಇದನ್ನು ಚೆನ್ನಾಗಿ ತೋರಿಸ್ತೀರಾ ನೀವು. ಸೊ ನೀವು ತುಂಬಾ ಡೆಡಿಕೇಟೆಡ್ ಇರ್ತೀರಾ, ನಿಮ್ಮ ಏನು ಕೆಲಸನ ಅಚ್ಚುಕಟ್ಟಾಗಿ ನೀವು ಮಾಡ್ತೀರಾ. ಸೊ ಇನ್ನೊಂದೇನೆಂದರೆ ನೀವು ಆನೆಸ್ಟ್ ಆಗಿರೋದ್ರಿಂದ ಎಲ್ಲರೂ ಆನೆಸ್ಟಿಯಿಂದ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಹಾಗೆ ನೀವು ಬೇರೆಯವ್ರಿಗೂ ಟೀಚ್ ಮಾಡ್ತೀರಾ, ಅಂದರೆ ಆನೆಸ್ಟ್ ಆಗಿರಬೇಕು ಅಂತಂದು ಹೇಳ್ತೀರಾ ನೀವು. ಕೆಲವು ಸಲ ಅದು ಲೆಕ್ಚರು ಕೊಡ್ತೀರಾ ಬೇರೆಯವ್ರಿಗೆ ಹೇಗಿರಬೇಕು ಅಂತ ಎಲ್ಲನೂ. ಸೊ ಬೇರೆಯವ್ರಿಗೆ ಅದು ಕೆಲವು ಸಲ ಇಷ್ಟ ಆಗ್ಬೋದು, ಇಷ್ಟ ಆಗ್ದಲೇನೂ ಇರಬಹುದು.
ಹಾಗೆಯೇ ನೀವು ಏನು ಕೆಲಸ ಮಾಡ್ತೀರ ಅದರೆಲ್ಲ ರೆಕಾರ್ಡ್ ಇಟ್ಕೊತೀರಾ. ಅಂದರೆ ನೀವು ಇಟ್ಕೊಳ್ತೀರಾ, ಅಂದರೆ ಒಂದು ಎವಿಡೆನ್ಸ್ ಇಟ್ಕೊಳ್ಳೋ ಹ್ಯಾಬಿಟ್ ಇದೆ. ಈಗ ನಾನು ಇಷ್ಟು ಕೆಲಸ ಮಾಡಿದೆ ಇಷ್ಟಿದು ಅಂತಂದು ನೀವು ಇರ್ತೀರ. ಯಾರು ಇದು ಮಾಡಿದ್ರೆ, ಆಬ್ಜೆಕ್ಟ್ ಮಾಡಿದ್ರೆ, ಕ್ವಶನ್ ಮಾಡಿದ್ರೆ ನಿಮ್ಮ ಹತ್ರ ಇರುತ್ತೆ ಪ್ರೂಫ್ ತೋರಿಸೋದಕ್ಕೆ. ಪ್ರೂಫ್ ಇಟ್ಕೊಳ್ಳೋ ಇದು ಇದೆ ನಿಮಗೆ. ಸೊ ನಿಮಗೆ ಮತ್ತಿನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಫಿಲಾಸಫಿ ಇದು ಲೈಫ್ ಬಗ್ಗೆ ಅದು ಫಿಲಾಸಫಿ ಕೆಲವ್ರು ಹೇಳ್ತಾರೆ, ಅದೆಲ್ಲ ಹೇಳಕ್ಕೆ ಬರಲ್ಲ ನಿಮಗೆ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ನೀವು ಹೇಗೆ ನಾವು ಜೀವನ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ. ಅದೆಲ್ಲ ಜೀವನ ಆ್ಯಕ್ಷನ್ ಗೊತ್ತು ನಿಮಗೆ, ಇಂಪ್ಲಿಮೆಂಟೇಷನ್ ಗೊತ್ತು. ಬಟ್ ಕೆಲವರು ಹೇಳ್ತಾರಲ್ಲ, ಈಗ ಫಿಲಾಸಫಿಗೆ ಜೀವನ ಅಂದರೆ ಹೀಗೆ ಹಾಗೆ ಅಂತ ತುಂಬ ಲೆಕ್ಚರ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅದೆಲ್ಲ ನಿಮಗೆ ಬರೋದಿಲ್ಲ. ಆ ಥರ ಸುಮ್ಮನೆ ಹೇಳೋದಕ್ಕೆ ಬರೋದಿಲ್ಲ, ಬಟ್ ಆ್ಯಕ್ಚುಲಿ ಜೀವನ ಮಾಡಲಿಕ್ಕೆ ಬರುತ್ತೆ. ಇದು ನಿಮ್ಮ ಪರ್ಸ್ನಾಲಿಟಿ ಒಂದು ಇಂಪಾರ್ಟೆಂಟ್ ಪಾರ್ಟ್. ಹಾಗೆ ನೀವು ತುಂಬ ಕ್ರಿಯೇಟಿವಿಟಿ ಇದೆ. ಟೀಮ್ ಜೊತೆ ಕೆಲಸ ಮಾಡೋದಕ್ಕೆ ನೀವು ಎಂಜಾಯ್ ಮಾಡ್ತೀರಾ. ಸೊ ನಿಮ್ಮದು ಟೆಕ್ನಿಕಲ್ ಇರ್ಬೋದು, ನಿಮ್ಮ ಫೀಲ್ಡ್ ಕೆರಿಯರ್ ಫೀಲ್ಡ್ ಟೆಕ್ನಿಕಲ್ ಇರ್ಬೋದು, ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಮೆಡಿಸನ್, ಇದೆಲ್ಲನೂ ತುಂಬಾ ರಿವಾರ್ಡಿಂಗ್ ಆಗಿರುತ್ತೆ, ಚೆನ್ನಾಗಾಗುತ್ತೆ, ನಿಮಗೆ ಸೂಟ್ ಆಗುತ್ತೆ. ಟೆಕ್ನಿಕಲ್ ಫೀಲ್ಡ್ಸ್ ಎಲ್ಲ ಸೂಟ್ ಆಗುತ್ತೆ. ಸೊ ನಿಮಗೆ ಪೀಪಲ್ ಪರ್ಸನ್ ನೀವು. ನಿಮಗೆ ಜನಗಳ ಜೊತೆಗೆ ಬೆರೀಲಿಕ್ಕೆ, ಮಾತಾಡೋದಕ್ಕೆ, ಅವ್ರ ಜೊತೆಗೆ ಇರಲಿಕ್ಕೆ, ಸೋಷಲೈಸ್ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಎಮೋಷ್ನಲ್ ಕೂಡ, ಹಾಗೆ ಅಟ್ಯಾಚ್ಡ್ ಆಗ್ತೀರಾ. ನಿಮ್ಗೆ ಯಾರಾದರೂ ಸ್ಪೆಷಲ್ ಅನಿಸಿದ್ರೆ, ನಿಮ್ಗೆ ಇಷ್ಟ ಆಯಿತು ಅಂದರೆ ತುಂಬ ಬೇಗನೆ ಅವ್ರ ಜೊತೆಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊತೀರಾ. ಸೊ ನೀವು ಬೇಗ ಅಟ್ಯಾಚ್ಮೆಂಟ್ ಮಾಡ್ಕೋತೀರಾ, ಬಟ್ ಬೇಗ ಡಿಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ನಿಮಗೆ. ಸೊ ಯಾರಾದರೂ ನಿಮ್ಗೆ ಹರ್ಟ್ ಮಾಡಿದ್ರೆ, ಚೀಟ್ ಮಾಡಿದ್ರೆ, ನಿಮಗೆ ಅವರಿಂದ ಡಿಟ್ಯಾಚ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅದೊಂದು ನಿಮಗೆ ನಿಮ್ಮ ಮನಸ್ಸಲ್ಲಿ ಆ ನೋವು ಉಳ್ಕೊಂಡ್ಬಿಡುತ್ತೆ, ಅದೊಂದು ಸ್ಕಾರ್ ಆಗಿ ಉಳ್ಕೊಳ್ಳುತ್ತೆ. ಸೊ ಅವ್ರನ್ನ ಬೇಗ ನಿಮಗೆ ಮರೆಯೋದಕ್ಕೆ ಆಗೋದಿಲ್ಲ. ಯಾರು ನೋವು ಕೊಟ್ಟರೆ, ಇದು ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ, ಅದೆಲ್ಲ ನಿಮಗೆ ಬೇಗ ಮರೀಲಿಕ್ಕೆ ಆಗೋದಿಲ್ಲ. ಸೊ ಅದು ಒಂದು ನಿಮಗೆ ಚಾಲೆಂಜಿಂಗ್ ಆಗಿ ಬರ್ಬೋದು ನಿಮಗೆ ಲೈಫಲ್ಲಿ. ಸೊ ನೀವು ಸಕ್ಸಸ್ ನಂಬರ್ 4 ಆಗಿದ್ರೆ, ನೀವು ಖಂಡಿತ ಹೇಳಿ, ಹೀಗೆ ಏನಾದರೂ ನಿಮಗೆ ಹರ್ಟ್ ಆಗಿತ್ತು, ಇದಾಯಿತು ಅಂದರೆ ಅದು ಕಷ್ಟ ಅಲ್ವಾ ಮರೆಯೋದು, ನಿಮಗೆ ಡಿಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದು ಕಷ್ಟ, ಹೌದು ಅಲ್ವೋ ಅನ್ನೋದು ನಿಜನಾ? ಅದ್ರ ಬಗ್ಗೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾವು ಸಕ್ಸಸ್ ನಂಬರ್ 5 ಬಗ್ಗೆ ನೋಡೋಣ. ಸೊ ಇವರು ತುಂಬ ಸಕ್ಸಸ್ ನಂಬರ್ 5, ನೀವು ಅಡ್ವೆಂಚರಸ್ ಮತ್ತು ಫಿಯರ್ಲೆಸ್ ಇರ್ತೀರಾ, ಪ್ರೋಗ್ರೆಸಿವ್ ಇರ್ತೀರಾ. ಸ್ಪೆಷಲ್ ಕ್ವಾಲಿಟಿ ಅಂದರೆ ಅಡಾಪ್ಟ್ ಮಾಡ್ಕೊಳ್ಳೋದು. ಯಾವುದೇ ಸಿಚುವೇಶನ್ ಏನು ಟೈಮ್ ಇದ್ರೂ ಅಡಾಪ್ಟ್ ಮಾಡ್ಕೋತೀರಾ, ಬೇಗ ಕಲ್ತ್ಕೋತೀರಾ. 5 ಅಲ್ವಾ, ನಂಬರ್ 5, ಚೆನ್ನಾಗಿ ಕಲ್ತ್ಕೋತೀರಾ. ನಿಮ್ಗೆ ಯಾವಾಗಲೂ ದೊಡ್ಡ ಗೋಲ್ ಇಟ್ಕೋತೀರಾ. ಸೊ ಹಾಗೆಯೇ ಅದು ವರ್ಕ್ ಆಗೋಂಗೆ ಮಾಡ್ತೀರಾ, ನೀವು ಸಕ್ಸಸ್ಫುಲ್ ಆಗ್ತೀರಾ. ನಿಮ್ದು ಸಕ್ಸಸ್ ಆಗಬೇಕು ಲೈಫಲ್ಲಿ ಅನ್ನೋದೇ ನಿಮ್ಮ ಮೋಟೋ. ಸೊ ಏನಾದರೂ ಒಂದು ಮಾಡ್ತಾನೆ ಇರ್ತೀರಾ. ಸೊ ನಿಮ್ಮ ಲೈಫ್ ಲಾರ್ಜರ್ ದ್ಯಾನ್ ಲೈಫ್ ಪೀಪಲ್ ಅಂತಲ್ಲ, ಹಾಗೆ ತುಂಬ ದೊಡ್ಡದಾಗಿರುತ್ತೆ. ತುಂಬ ಪ್ಯಾಷನೇಟ್ ಇರ್ತೀರ, ತುಂಬ ದೊಡ್ಡದು ಅಚೀವ್ ಮಾಡಬೇಕು ಲೈಫಲ್ಲಿ ಅಂತ ಅನಿಸುತ್ತೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಇಷ್ಟ ಆಗುತ್ತೆ ನಿಮಗೆ. ನೀವು ಜನಗಳ ಜೊತೆಗೆ ಫ್ರಾಲಿಕ್ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಪ್ಲೇಫುಲ್ ನೇಚರ್ ಆಗಿರುತ್ತೆ ನಿಮ್ಮದು. ಆಮೇಲೆ ಇನ್ನೋಸೆನ್ಸ್ ಕೂಡ ಇರುತ್ತೆ ನಿಮಗೆ. ಸೊ ನಿಮಗೆ ಇನ್ನೋಸೆಂಟ್ ಆಗು ಕಾಣಿಸ್ತೀರಾ. ಹಾಗಂತ ನೀವು ವರ್ಲ್ಡ್ಲಿ ಅಂದರೆ ಇದು ಇರಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ ಅಂತಲ್ಲ, ನಿಮಗೆ ವ್ಯವಹಾರ ಜ್ಞಾನ ಇಲ್ಲ ಅಂತಲ್ಲ. ಇನ್ನೋಸೆಂಟ್ ಅನ್ನಿಸ್ತೀರಾ, ಬಟ್ ಡೀಪ್ ಡೌನ್ ನಿಮಗೆಲ್ಲ ಗೊತ್ತಿರುತ್ತೆ, ಅರ್ಥ ಆಗುತ್ತೆ. ಇನ್ನೋಸೆಂಟ್ ಇದ್ದೀರಾ ಅಂದ ತಕ್ಷಣ ಯಾರಾದರೂ ಬಂದು ನಿಮ್ಮನ್ನ ಮೋಸ ಮಾಡಬಹುದು, ನಿಮ್ಮ ಚೀಟ್ ಮಾಡ್ಬೋದು, ಹಾಗಲ್ಲ. ನಿಮಗೆ ಖಂಡಿತ ಎಲ್ಲ ಗೊತ್ತಾಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಬಟ್ ನೋಡೋದಕ್ಕೆ ಹಂಗೆ ಅನಿಸ್ತೀರಾ, ನೈವ್ ಅನಿಸ್ತೀರಾ ನೀವು. ತುಂಬಾ ಇದು ಗೊತ್ತೇ ಆಗಲ್ಲ, ಪಾಪ ಥರ ಅಂತ ಅನ್ಕೋತಾರೆ. ಬಟ್ ಹಂಗಿರಲ್ಲ ನೀವು. ನಿಮ್ಗೆಲ್ಲನೂ ನಾಲೆಜ್ ಇರುತ್ತೆ, ಎಲ್ಲ ಗೊತ್ತಿರುತ್ತೆ. ಬಟ್ ನಿಮ್ಮ ಫೇಸ್ ಹಂಗಿರುತ್ತೆ, ಇನ್ನೋಸೆಂಟ್ ಫೇಸ್ ಇರುತ್ತೆ. ಅದೊಂದು ಯುನೀಕ್ನೆಸ್ ಇದೆ ನಿಮಗೆ. ಸೊ ನಿಮ್ಮ ರೀತಿಯೇ, ನಿಮ್ಮ ರೂಲ್ಸು, ನಿಮ್ಮ ಇದ್ರ ಪ್ರಕಾರ ನೀವು ಜೀವನ ಇದು ಮಾಡ್ತೀರಾ. ಸೊ ಯಾವ್ದಾರ ಫಿಕ್ಸ್ಡ್ ಅಂತಿಲ್ಲ, ಏನಾರ ಚೇಂಜಸ್ ಆದರೆ ಅಕ್ಸೆಪ್ಟ್ ಮಾಡ್ಕೋತೀರಾ ನೀವು. ಏನಾರ ಕೆರಿಯರು ಏನಾರು ಇದು ಇತ್ತು ಅಂದರೆ ಅದನ್ನು ಅಷ್ಟೇ ಅಕ್ಸೆಪ್ಟ್ ಮಾಡ್ಕೋತೀರಾ. ಸೊ ಚೇಂಜಸ್ಸು ಇದಕ್ಕೆಲ್ಲ ಚೆನ್ನಾಗಿ ಅಡಾಪ್ಟ್ ಮಾಡ್ಕೋತೀರಾ. ಹಾಗೆ ನಿಮಗೆ ನಿಮ್ಮ ಫ್ರೀಡಮ್ ಬಗ್ಗೆ ತುಂಬ ಇಷ್ಟ ನೀವು. ಆಮೇಲೆ ಏನು ಕನ್ಸ್ಟ್ರೆಂಟ್ಸ್ ಏನಾರು ಇದ್ದರೆ ಅದ್ರ ಕೆಳಗೆ ನೀವು ಇಷ್ಟಪಡಲ್ಲ. ಬಂಧಗಳಿದ್ರೆ, ರೂಲ್ಸ್ ರೆಗ್ಯುಲೇಷನ್ಸ್ ಜಾಸ್ತಿ ಇದ್ದರೆ ನಿಮಗೆ ಇಷ್ಟ ಆಗಲ್ಲ. ಅಷ್ಟೆಲ್ಲ ರೆಗ್ಯುಲೇಷನ್ಸ್ ಜೊತೆಗೆ ನಾನು ಕೆಲಸ ಮಾಡೋದು ಇಷ್ಟ ಆಗಲ್ಲ. ಸೊ ಹಾಗೆಯೇ ನಿಮಗೆ ದುಡ್ಡು ಕೂಡ ಬೇಕು. ಈಗ ಎಷ್ಟು ಬೇಕೋ ಅಷ್ಟು ಬೇಕಲ್ವ, ಜೀವನ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ದುಡ್ಡು ಬೇಕು. ಆಮೇಲೆ ನೀವು ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಸೈಮಲ್ಟೇನಿಯಸ್ ಆಗಿ ಒಟ್ಟಿಗೆ ಸುಮಾರು ಬೇರೆ ಬೇರೆ ಇನ್ಕಮ್ ಸೋರ್ಸಿಂದನೂ ನೀವು ದುಡ್ಡು ಮಾಡೋ ಜಾಣತನ ನಿಮಗಿದೆ. ಸೊ ಅದೆಲ್ಲ ಕ್ವಾಲಿಟೀಸ್ ಇದೆ ನಿಮಗೆ, ಅಂದರೆ ಸಕ್ಸಸ್ ನಂಬರ್ 5. ಸೊ ನೀವು ಚೆನ್ನಾಗಿ ಬುಧ ಅಲ್ವಾ, ಅದಕ್ಕೆ ಇದು ಒಳ್ಳೆ ರೀತಿ ನೀವು ಕಮ್ಯುನಿಕೇಟ್ ಮಾಡ್ತೀರಾ. ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ ನಿಮಗೆ. ಸೊ ಇದೆಲ್ಲ ಕ್ವಾಲಿಟೀಸ್ ನೋಡಿದ್ರಲ್ಲ ನೀವು. ಸಕ್ಸಸ್ ನಂಬರ್ 5 ಆಗಿದ್ದರೆ ಅದು ನಿಜನಾ? ಎಷ್ಟು ಮಟ್ಟಿಗೆ ಇವೆಲ್ಲ ಕ್ವಾಲಿಟೀಸ್ ಇದೆ ಅಥವಾ ಇಲ್ಲ? ಯಾವುದಾದ್ರೂ ಇಲ್ಲ, ಇದು ಇಲ್ಲ, ಈ ಥರ ಡಿಫರ್ ಆಗುತ್ತೆ ಅಂತ ಏನಾರು ಇತ್ತಾ? ಖಂಡಿತ ನನಗೆ ತಿಳಿಸಿ. ಇವು ನಿಮ್ಗೆ ಅಷ್ಟೇ ಅಲ್ಲ, ನಂಬರ್ 5 ಅಷ್ಟೇ ಅಲ್ಲ, ಈ 1 ರಿಂದ 5 ಎಲ್ಲ ನಂಬರ್ಸ್ದು ಹೇಳಿದ್ನಲ್ಲ. ಸೊ ನಿಮ್ಮದೇ ಸಕ್ಸಸ್ ನಂಬರ್ 1 ರಿಂದ 5 ಯಾವ್ದಾರು ಆಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ಈಗ ಹೇಳಿದ ಕ್ವಾಲಿಟೀಸ್ ಎಲ್ಲ ಇದೆಯಾ ನಿಮಗೆ?
ಎಸ್ ಅನ್ಸುತ್ತಾ, ಹೌದು ಹೌದು ಅಂತ ಅನ್ಸುತ್ತಾ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಇನ್ನು ಮಿಕ್ಕಿದ ನಂಬರ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸಾರಿ, ನಾನು ಶುರುಗೆ 1 ರಿಂದ 6 ಅಂತ ಹೇಳಿದೆ ಅನ್ಸುತ್ತೆ. ಸೊ 5 ನಂಬರ್ಸಿಂದ ಮಾಡಿದ್ದೀನಿ. ನೆಕ್ಸ್ಟ್ ಮಿಕ್ಕಿದ ನಂಬರ್ಗಳ್ದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ತನಕ ನೀವು ಕೇಳಿದ್ದಕ್ಕೆ, ಇದ್ರ ಬಗ್ಗೆ ಎಲ್ಲ ಈ ಎಪಿಸೋಡ್ ಕೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮೊದಲನೇ ಬಾರಿಗೆ ಬಂದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.